ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮುತ್ತು ಕಾರಿಂದ ಇಳಿದು ಸಿಟ್ಟಿಂದ ಮನೆಯೊಳಗೆ ಬರ್ತಾನೆ. ಚಂದನನು ಕೂಡ ಸಿಟ್ಟಿಂದ ಅವನ ಹಿಂದೆನೇ ಬರ್ತಾಳೆ. ಮೈ ಅಣ್ಣ ಯಾಕೋ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದಾನೆ ಅಂತಾನೆ ಕಂಟಿ. ಈ ಹರಿ ಅಣ್ಣ ಮಾಡಿರೋ ಕೆಲಸ ಮುತ್ತಣ್ಣಂಗೆ ಬೇಜಾರಾಗಿರುತ್ತೆ. ಬಾರಣ್ಣ ಹೋಗೋಣ ಅಂತಾನೆ ಮೈ. ಮುತ್ತು ಬಂದು ಕೂತ್ಕೊಂಡು ಸಿಟ್ಟಿಂದ ಹರಿನೇ ನೋಡ್ತಾನೆ. ಯಾಕೋ ಇವತ್ತು ಎಲ್ಲರೂ ಸೇರಿಕೊಂಡು ನನಗೆ ಜಾಡ್ಸೋ ಹಾಗೆ ಕಾಣಿಸ್ತಿರಲ್ಲ, ಮೊದಲು ಇಲ್ಲಿಂದ ಎಸ್ಕೇಪ್ ಆಗಬೇಕು ಅಂತ ಯೋಚನೆ ಮಾಡಿ ಅಣ್ಣ ನನಗೆ ಸ್ವಲ್ಪ ಕೆಲಸ ಇದೆ ಬರ್ತೀನಿ ಅಂತ ಹರಿ ಹೋಗಬೇಕು ಅನ್ನುವಾಗ ಮುತ್ತು ನಿಂತ್ಕೊಳ್ಳೋ, ನಾಚಿಕೆ ಆಗಲ್ವೇನೋ ನಿನಗೆ? ಯಾವ ಹುಡುಗಿ ಜೊತೆನೂ ಮಾತಾಡಲ್ಲ ಅಂತ ದೇವ್ರ ಮುಂದೆ ಪ್ರಮಾಣ ಮಾಡಿಸಿದ್ರೆ ಆಗಲೇ ಅಲ್ಲಿ ಒಂದು ಹುಡುಗಿ ಕೈ ಹಿಡ್ಕೊಂಡು ನಿಂತಿದ್ಯಲ್ಲ, ಏನು ಹೇಳಬೇಕು ನಿನಗೆ ಅಂತಾನೆ ಮುತ್ತು. ಅಯ್ಯಯ್ಯೋ, ನೀನು ಅಂದ್ಕೊಂಡಿರೋ ಥರ ಎಲ್ಲ ಏನಿಲ್ಲಣ್ಣ, ಪಾಪ ಆ ಹುಡುಗಿ ಕಾಯಿ ಹೊಡೆಯೋದಕ್ಕೆ ಕಷ್ಟಪಡ್ತಿದ್ಲು. ಆ ಕಷ್ಟನ ನೋಡೋಕ್ಕಾಗದೆ ನಾನು ಅವಳಿಗೆ ಹೆಲ್ಪ್ ಮಾಡೋಕೆ ಹೋದೆ ಅಷ್ಟೇ, ಬೇರೆ ಇನ್ನೇನು ಇಲ್ಲ ಅಣ್ಣ ಅಂತಾನೆ ಹರಿ. ಹೆಲ್ಪ್ ಮಾಡೋ ನೆಪ ಇಟ್ಕೊಂಡೆ ತಾನೇ ನೀನು ಹುಡುಗಿರ ಹತ್ರ ಮಾತಾಡೋದು ಅಂತಾನೆ ಕಂಟಿ. ಏಯ್ ಕಂಟಿ, ಓವರಾಗಿ ಮಾತಾಡ್ತಿದ್ದೀಯ ನೀನು ಅಂತಾನೆ ಹರಿ. ಅಣ್ಣ ನೀನೇ ಆ ಹುಡುಗಿನ ಓರೆಗಣ್ಣಲ್ಲಿ ನೋಡ್ತಿದ್ದದನ್ನು ನಾನೇ ನೋಡಿದ್ದೀನಿ ಅಂತಾನೆ ಮೈ. ನೋಡಿದೆ ಕಣೋ, ನೋಡಿಲ್ಲ ಅಂತ ಯಾರು ಹೇಳ್ತಿರೋದು? ಆ ಹುಡುಗಿ ಕಷ್ಟಪಡ್ತಿರೋದನ್ನು ನೋಡಿದ್ದು ಅಂತಾನೆ ಹರಿ. ಏನು ಕಷ್ಟ? ನಾನು ಅಲ್ಲೇ ಇದ್ನಲ್ಲ, ಅದ್ಯಾಕೆ ನನ್ನ ಕಣ್ಣಿಗೆ ಬೀಳಲಿಲ್ಲ ಅಂತಾನೆ ಕಂಟಿ. ಇವನಿಗೆ ಎಲ್ಲ ಕಾಣಿಸುತ್ತೆ ಕಣ್ರೋ, ನೋಡು ನೀನು ಹೀಗೆ ಆಡ್ತಿದ್ರೆ ನಿನ್ನ ಕೈಯಾರೆ ನಿನ್ನ ಜೀವನನ ಹಾಳು ಮಾಡ್ಕೋತೀಯ ಅಂತಾನೆ ಮುತ್ತು. ಅಣ್ಣ ಯಾಕೆ ನನ್ನನ್ನು ಯಾರೂ ಅರ್ಥ ಮಾಡ್ಕೋತಿಲ್ಲ? ಆ ಹುಡುಗಿ ಜಾಗದಲ್ಲಿ ಯಾರೇ ಇದ್ದಿದ್ರು ನಾನು ಅವರಿಗೆ ಹೆಲ್ಪ್ ಮಾಡ್ತಿದ್ದೆ, ಅದೇನು ಅಂತಲೇ ಗೊತ್ತಿಲ್ಲ. ನಾನು ಇಷ್ಟೊಂದು ಹ್ಯಾಂಡ್ಸಮ್ ಆಗಿರೋದಕ್ಕೆ ಬರೀ ಹುಡುಗಿರೇ ಸಿಗ್ತಾರೆ, ಅದನ್ನು ನೀವ್ಯಾಕೆ ತಪ್ಪು ತಿಳ್ಕೊತೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಅಂತಾನೆ ಹರಿ. ಅಯ್ಯೋ ಅಯ್ಯೋ ಅಯ್ಯೋ, ನಿನಗೆ ಎಷ್ಟು ಹೇಳಿದ್ರು ಅಷ್ಟೇ ಕಣೋ, ಛಿ ಅಂತಾನೆ ಮುತ್ತು. ಅಣ್ಣ ಬದಲಾಗದೆ ಇರೋರನ್ನು ಬದಲಾಯಿಸೋಕೆ ಯಾಕಣ್ಣ ಕಷ್ಟಪಡ್ತೀರಾ? ಸುಮ್ಮನೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡಿ, ಮಹಿಮಾ ಜೊತೆ ಹೊರಗಡೆ ಹೋಗಿ ಬನ್ನಿ ಹೋಗಿ ಅಂತಾಳೆ ಚಂದನ. ನನಗೆ ಮನಸ್ಸಿಲ್ಲಮ್ಮ ಅಂತಾನೆ ಮುತ್ತು. ಅಣ್ಣ ಮಹಿಮಾ ಅತ್ತಿಗೆಗೆ ಮಾತು ಕೊಟ್ಟಿದ್ಯಾ, ಹೀಗೆ ಮನಸ್ಸಿಲ್ಲ ಅಂದರೆ ಓ ಹೇಗಣ್ಣ, ಅವರಿಗೆ ಬೇಜಾರಾಗಲ್ವಾ ಅಂತಾನೆ ಕಂಟಿ. ಹೌದು ಅಣ್ಣ, ಇಂಥವ್ರಿಗೋಸ್ಕರ ನೀವು ಯಾಕಣ್ಣ ನಿಮ್ಮ ಒಳ್ಳೆ ಟೈಮ್ನ ವೇಸ್ಟ್ ಮಾಡ್ಕೋತೀರಾ, ನೀವು ಹೋಗಿ ಬನ್ನಿ ಅಣ್ಣ ಅಂತಾಳೆ ಚಂದನ. ಅಣ್ಣ ಬಾ ಅಣ್ಣ ನೀನು ರೆಡಿಯಾಗೋಣ ಅಂತ ಮುತ್ತುನ ಒಳಗಡೆ ಬಿಟ್ಟು ಬರ್ತಾನೆ ಕಂಟಿ. ಏನೋ ಕೆಲಸ ಇದೆ ಆಚೆ ಹೋಗಬೇಕು ಅಂದೆ, ಹೋಗಲಿಲ್ವೇನಪ್ಪ ಅಂತಾನೆ ಕಂಟಿ. ಆಗ ಹರಿ ಬಾಯಲ್ಲೇ ಹಾಕ್ತೀನಿ ನೋಡು ಅಂತ ಸನ್ನೆ ಮಾಡ್ತಾನೆ. ಆಗ ಚಂದನ ಸಿಟ್ಟಿಂದ ಹರಿನ ಗುರಾಯಿಸ್ತಾಳೆ. ಆಚೆ ಹೋಗಿ ಹೊಸ ಬಟ್ಟೆನ ತಂದುಕೊಟ್ಟು ಕಂಟಿ ಹತ್ರ ಇದನ್ನು ಮುತ್ತು ಅಣ್ಣಂಗೆ ಕೊಡಿ, ಅವರನ್ನು ಬೇಗ ರೆಡಿ ಮಾಡಿಕೊಂಡು ಕರ್ಕೊಂಡು ಬಂದುಬಿಡಿ ಅಂತಾಳೆ ಚಂದನ. ಹೊಸ ಡ್ರೆಸ್ ಅತ್ತಿಗೆ ಅಂತಾನೆ ಕಂಟಿ. ಬೇಗ ಹೋಗಿ ಹೌದು ಅಂತಾಳೆ ಚಂದನ. ಇವರು ಒಂದು ಹುಡುಗಿಯಾಗಿ ಇನ್ನೊಂದು ಹುಡುಗಿಗೆ ಹೆಲ್ಪ್ ಮಾಡಿದರೆ ಖುಷಿ ಪಡಬೇಕಪ್ಪ, ಅದನ್ನು ಬಿಟ್ಟು ಹೀಗೆ ಕೋಪ ಮಾಡಿಕೊಂಡ್ರೆ ಹೇಗೆ ಅಂತ ಹರಿ ಯೋಚನೆ ಮಾಡ್ತಾನೆ. ಆಗ ಮುತ್ತು ಹೊಸ ಬಟ್ಟೆನ ಹಾಕ್ಕೊಂಡು ಬರ್ತಾನೆ. ಅತ್ತಿಗೆ ಅಣ್ಣ ರೆಡಿ ಅಂತಾನೆ ಕಂಟಿ. ಆಗ ಚಂದನ ಮುತ್ತುನೇ ನೋಡ್ತಾಳೆ. ಅಣ್ಣ ಅಂತಾಳೆ. ಮೈ ಮುತ್ತು ಶರ್ಟನ್ನೇ ನೋಡ್ತಾನೆ. ಅಣ್ಣ ಸೂಪರಾಗಿ ಕಾಣ್ತಿದ್ಯಾ ಅಂತಾಳೆ ಚಂದನ. ಅಣ್ಣ ಹೀರೋ ಥರ ಕಾಣಿಸ್ತಿದ್ಯಾ ಅಂತಾನೆ ಮೈ. ಇದನ್ನೆಲ್ಲ ಯಾಕೆ ತರೋಕೆ ಹೋದೆ ಅಮ್ಮ, ಸುಮ್ಮನೆ ಖರ್ಚು ನಿನಗೆ ಅಂತಾನೆ ಮುತ್ತು. ಹಾಗೆಲ್ಲ ಏನಿಲ್ಲ, ನಮ್ಮ ಕಂಪ್ನಿನಲ್ಲಿ ತಿಂಗಳಿಗೆ ಒಂದು ಸಲ ಗಿಫ್ಟ್ ಕೂಪನ್ ಅಂತ ಕೊಡ್ತಾರೆ, ಕೂಪನ್ನಲ್ಲಿ ನಾವು ಏನು ಬೇಕಿದ್ರೂ ಪರ್ಚೇಸ್ ಮಾಡ್ಬೋದು, ಅದರಿಂದನೇ ತಗೊಂಡು ಬಂದೆ ಅಂತಾಳೆ ಚಂದನ. ಅಣ್ಣ ಟೈಮ್ ಆಗ್ತಿದೆ ಬೇಗ ಹೊರಡು, ಅಲ್ಲಿ ಮಹಿಮಾ ಅತ್ತಿಗೆ ಕಾಯ್ತಿರ್ತಾರೆ, ಬಾ ಅಣ್ಣ ಅಂತ ಅವನ್ನ ಹೇಳ್ಕೊಂಡು ಹೊರಗಡೆ ಬರ್ತಾನೆ ಕಂಟಿ. ಎಲ್ಲರೂ ಹೊರಗೆ ಬರ್ತಾರೆ. ಸೈಕಲ್ನ ಹಿಡ್ಕೋತಾನೆ ಮುತ್ತು. ಅಣ್ಣ ಸೈಕಲ್ ಬೇಡ ಇರು ಅಂತ ಗಾಡಿನ ತಂದು ನಿಲ್ಲಿಸ್ತಾನೆ ಕಂಟಿ. ಅಯ್ಯೋ ಮಹಿಮಾ ಅವರಿಗೆ ಸೈಕಲ್ ಇಷ್ಟ ಕಣೋ ಅಂತಾನೆ ಮುತ್ತು. ಅಣ್ಣ ಬಾರಣ್ಣ ಅಂತ ಬೈಕ್ ಮೇಲೆ ಮುತ್ತುನ ಕೂರಿಸ್ತಾರೆ ಕಂಟಿ ಮತ್ತು ಮೈ. ಆಗ ಮುತ್ತು ಲೋ ಯಾರ್ದೋ ಇದು ಅಂತಾನೆ. ನನ್ನ ಫ್ರೆಂಡ್ ಅಣ್ಣ, ಏನಾಗಲ್ಲ ನೀನು ತೊಗೊಂಡು ಹೋಗೋಣ ಅಂತಾನೆ ಕಂಟಿ. ಫ್ರೆಂಡ್ದಾ ಅಂತಿದ್ಯಾ, ಬೇಡ ಕಣೋ ಅಂತಾನೆ ಮುತ್ತು. ನೀನು ಸುಮ್ಮನೆ ತಗೊಂಡು ಹೋಗೋಣ ಅಂತಾನೆ ಕಂಟಿ. ಅಣ್ಣ ಏನೋ ಒಂದು ಮಿಸ್ಸಿಂಗ್ ಇದೆ ಬಂದೆ ಅಂತ ಕೂಲಿಂಗ್ ಗ್ಲಾಸನ್ನು ತಂದು ಅಣ್ಣ ಈಗ ನೀನು ಸೂಪರ್ ಮ್ಯಾನ್ ಥರ ಕಾಣಿಸ್ತೀಯ ನೋಡು ಅಂತಾನೆ ಮೈ. ಅದೆಲ್ಲ ಬೇಡ ಕಣೋ ನನಗೆ ಅಂತಾನೆ ಮುತ್ತು. ಅಣ್ಣ ಹಾಕ್ಕೊಳ್ಳಿ ಸುಮ್ಮನೆ ಅಂತಾಳೆ ಚಂದನ. ಮೈ ಗ್ಲಾಸ್ನ ಹಾಕ್ತಾನೆ. ಸಖತ್ತಾಗಿ ಕಾಣಿಸ್ತಿದ್ಯಾ ಅಂತಾನೆ ಮೈ. ಅಣ್ಣ ಸಖತ್ತಾಗಿ ಕಾಣಿಸ್ತಿದ್ಯಾ ಅಂತಾನೆ ಹರಿ. ಆಗ ಮುತ್ತು ನಗ್ತಾನೆ. ಅಣ್ಣ ಏನಣ್ಣ ನೀನು ಯಾರ್ಯಾರ ಹತ್ರ ಎಲ್ಲ ಮಾತಾಡಿಕೊಂಡು ಅಂತಾನೆ ಕಂಟಿ. ಅಣ್ಣ ದಾರಿಲಿ ಹೋಗುವಾಗ ಬೇರೆ ಹುಡುಗಿರು ಕಣ್ಣು ಹಾಕ್ಬಿಟ್ಟಿರೋ ಜಾಗ್ರತೆ ಅಂತಾನೆ ಹರಿ. ಅಣ್ಣ ನೀವು ಚೆನ್ನಾಗಿ ಕಾಣಿಸ್ತಾ ಇರೋದು ಮಹಿಮಾ ಅವರಿಗೋಸ್ಕರ, ರೋಡಲ್ಲಿ ಸಿಗೋರಿಗೋಸ್ಕರ ಅಲ್ಲ, ಪಾಪ ಈ ವಿಷಯ ಕೆಲವೊಬ್ಬರಿಗೆ ಅರ್ಥನೇ ಆಗಲ್ಲ. ಅಣ್ಣ ನೀವು ಹೊರಡಿ
ಅಂತಾಳೆ ಚಂದನ. ಅಣ್ಣ ಇದು ಇರು ಒಂದು ಸೆಲ್ಫಿ ತಕ್ಕೊಳ್ಳೋಣ ಅಂತ ಮೈ ಸೆಲ್ಫಿನೇ ತೆಗಿತಾನೆ. ಸರಿ ನಾನು ಬರ್ತೀನಿ, ಮಹಿಮಾ ಕಾಯ್ತಿರ್ತಾಳೆ ಅಂತಾನೆ ಮುತ್ತು. ಎಲ್ಲರೂ ಟೀಕೆ ಅಂತ ನಗ್ತಾರೆ. ಮುತ್ತುನು ನಗ್ತಾ ಅಲ್ಲಿಂದ ಹೊರಡ್ತಾನೆ. ಅಲ್ಲ ಅಣ್ಣ, ಗಾಡಿ ಥರ ಓಡಿಸು, ಸೈಕಲ್ ಥರ ಓಡಿಸ್ಬೇಡ ಅಂತ ಕೂಗ್ತಾನೆ ಮೈ. ಅಣ್ಣಂಗೆ ಸಿಕ್ಕಾಪಟ್ಟೆ ನಾಚಿಕೆ ಅನಿಸುತ್ತಲ್ಲ ಅಂತಾನೆ ಹರಿ. ಅದೇ ನಿಮಗೆ ಇಲ್ಲದೆ ಇರೋದು ಅಂತ ಚಂದನ ಹೋಗ್ತಾಳೆ. ಈಚೆ ಮುತ್ತು ಗಾಡೀಲಿ ಮಹಿಮಾ ಮನೆ ಹತ್ರ ಬರ್ತಾನೆ. ಆಗ ಮಹಿಮಾ ರೆಡಿಯಾಗಿ ಮುತ್ತು ಹತ್ರ ಬಂದು ನಿಂತ್ಕೋತಾಳೆ. ಮುತ್ತು ಮಹಿಮನ್ನೇ ನೋಡ್ತಾನೆ. ಮುತ್ತುಜಿ ಏಸೆ ಕ್ಯೂ ದೇಖ್ ರಹೆ ಆಪ್ ಅಂತಾಳೆ ಮಹಿಮಾ. ತುಂಬ ಸುಂದರವಾಗಿ ಕಾಣಿಸ್ತಿದ್ದೀರಾ ಮಹಿಮಾ ಅಂತಾನೆ ಮುತ್ತು. ಆಪಿ ಸೂಪರ್ ಅಂತಾಳೆ ಮಹಿಮಾ. ನಿಮ್ಮನ್ನು ನಾನು ಹೀಗೆ ನೋಡ್ತಿದ್ರೆ ನನ್ನನ್ನೇ ಮರ್ತು ಹೋಗ್ತಿದ್ದೀನಿ ಅನ್ನಿಸ್ತಿದೆ, ಹೊರಡೋಣವಾ ಅಂತಾನೆ ಮುತ್ತು. ಮುತ್ತು ಭುಜದ ಮೇಲೆ ಕೈನ ಇಟ್ಟು ಕೂತ್ಕೋತಾಳೆ ಮಹಿಮಾ. ನಂತರ ಮುತ್ತು ಸೊಂಟನ ಹಿಡ್ಕೋತಾಳೆ. ಮುತ್ತು ಸ್ಮೈಲ್ ಮಾಡ್ತಾನೆ. ನಂತರ ಅಲ್ಲಿಂದ ಇಬ್ಬರು ಹೊರಡ್ತಾರೆ. ಒಂದು ಕಡೆ ಜ್ಯೂಸನ್ನು ಕುಡಿತಾರೆ. ನಂತರ ಸ್ವಲ್ಪ ಮುಂದೆ ಬಂದು ಗಾಡಿನ ನಿಲ್ಲಿಸ್ತಾನೆ ಮುತ್ತು. ಮಹಿಮಾ ಅವರೇ, ಇಲ್ಲೇ ಜಾಗ ಚೆನ್ನಾಗಿದೆ, ಇಲ್ಲೇ ಹೋಗೋಣವಾ ಅಂತಾನೆ. ನಂತರ ಇಬ್ಬರು ಮೆಟ್ಟಿಲಿಂದ ಇಳ್ಕೊಂಡು ಬರುವಾಗ ಒಬ್ಬರ ಕೈ ಒಬ್ಬರಿಗೆ ತಾಗುತ್ತೆ. ನಂತರ ಮಹಿಮನೆ ಮುತ್ತು ಕೈನ ಹಿಡ್ಕೊಂಡು ಅವನ್ನ ನೋಡಿ ನಗ್ತಾಳೆ. ಇಬ್ಬರು ಅಲ್ಲಿಂದ ಮುಂದೆ ಬರ್ತಾರೆ. ಹೇಗಿದೆ ಜಾಗ ಅಂತಾನೆ ಮುತ್ತು. ಬಹುತ್ ಅಚ್ಚಾ ಹೇ ಮುತ್ತುಜಿ ಅಂತಾಳೆ ಮಹಿಮಾ. ಈ ಥರ ಜಾಗಕ್ಕೆ ಯಾವತ್ತಾದರೂ ಹೋಗಿದ್ರಾ ಅಂತಾನೆ ಮುತ್ತು. ನಹಿ, ಇದನ್ನೆಲ್ಲ ನೋಡ್ತಿದ್ರೆ ಬಹುತ್ ಖುಷಿ ಹೋ ರಹಾ ಹೋ ಅಂತಾಳೆ ಮಹಿಮಾ. ಅಲ್ಲಿರೋ ಹೂವನ್ನು ಸ್ಮೆಲ್ ಮಾಡ್ತಾ ಖುಷಿಯಿಂದ ಕುಣಿತಾ ಮುಂದೆ ಹೋಗಿ ಮೇಲ್ಗಡೆ ಇರೋ ಎಲೆನ ಕೀಳೋಕೆ ಹಾರ್ತಾಳೆ. ಆಗ ಅದು ಕೈಗೆ ಎಟುಕೋದಿಲ್ಲ. ಆಗ ಮುತ್ತು ಬಂದು ಅವಳನ್ನು ಎತ್ಕೋತಾನೆ. ಆಗ ಅದನ್ನೆಲ್ಲ ಕಿತ್ತು ತಲೆ ಮೇಲೆ ಹಾರಿಸಿ ಬಿಡ್ತಾಳೆ ಮಹಿಮಾ. ಎಲೆ ಎಲ್ಲ ಇಬ್ಬರು ತಲೆ ಮೇಲೂ ಬೀಳುತ್ತೆ. ಅದನ್ನು ನಂತರ ಮುತ್ತು ಅವಳನ್ನು ತಿರುಗಿಸ್ತಾನೆ. ಹಾಗೆ ಒಬ್ಬರನ್ನೊಬ್ಬರು ನೋಡ್ತಾ ಕಳೆದೋಗ್ತಾರೆ. ನಂತರ ಮುತ್ತು, ಮಹಿಮಾ ಅವರೇ ನೀವು ಇಲ್ಲೇ ಇರಿ, ನಾನು ತಿನ್ನೋಕ್ಕೆ ಏನಾದರೂ ತಗೊಂಡು ಬರ್ತೀನಿ ಅಂತ ಹೋಗ್ತಾನೆ. ಮಹಿಮಾ ಅಲ್ಲೇ ಕೂತ್ಕೋತಾಳೆ. ಮುತ್ತು ತಿನ್ನೋದಕ್ಕೆ ತಿಂಡಿನ ತರ್ತಾನೆ. ಮಹಿಮಾ ಅದನ್ನು ಓಪನ್ ಮಾಡಿ, ಮುತ್ತುಜಿ ನಿಮಗೆ ಸ್ವೀಟ್ ಇಷ್ಟನಾ ಖಾರ ಇಷ್ಟನಾ ಅಂತಾಳೆ. ಸಿಹಿ ಖಾರ ಎರಡೂ ಇಷ್ಟ ನನಗೆ, ನಿಮಗೇನಿಷ್ಟ ಅಂತಾನೆ ಮುತ್ತು. ನನಗೆ ನೀವಿಷ್ಟ ಅಂತಾಳೆ ಮಹಿಮಾ. ಮುತ್ತು ನಾಚ್ಕೋತಾನೆ. ತಿನ್ನಿ ಅಂತಾನೆ ಮುತ್ತು. ಆಗ ಮಹಿಮಾ ನೀವು ತಿನ್ನಿ ಅಂತ ಮುತ್ತು ಬಾಯಿಗೆ ಹಾಕ್ತಾಳೆ. ಮುತ್ತು ಮಹಿಮಾಗೆ ಬಾಯಿಗೆ ಹಾಕ್ತಾನೆ. ಇಬ್ಬರು ನಾಚ್ಕೋತಾರೆ. ಮಹಿಮಾಗೆ ಬಾಯಿಗೆ ಹಾಕಿ ಉಳಿದಿದ್ದನ್ನು ತಾನು ಬಾಯಿಗೆ ಹಾಕೋತಾನೆ ಮುತ್ತು. ಮತ್ತೆ ಅದರಲ್ಲಿ ಸ್ವಲ್ಪನ ತೆಗೆದು ಮಹಿಮಾ ತಾನು ತಿಂತಾಳೆ. ನಂತರ ಮುತ್ತು ಮಹಿಮಾಗೆ ಥ್ಯಾಂಕ್ಸ್ ಅಂತಾನೆ. ಯಾಕೆ ಅಂತಾಳೆ ಮಹಿಮಾ. ಮದುವೆ ಆಗೋಕ್ಕೆ ಒಪ್ಕೊಂಡಿದ್ದಕ್ಕೆ. ಜೀವನದಲ್ಲಿ ಯಾರಾದರೂ ನನ್ನ ಒಪ್ಪಿ ನನ್ನ ಜೊತೆ ಇರ್ತಾರೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಅಂತಾನೆ ಮುತ್ತು. ಆಗ ಮಹಿಮಾ ಮುತ್ತು ಮೈಗೆ ಒರಗ್ತಾಳೆ. ಇಬ್ಬರು ಕಣ್ಣು ಮುಚ್ಕೊತಾರೆ. ಆಗ 4 ಜನ ರೌಡಿಗಳು ಬಂದು ಕ್ಲಾಪ್ಸ್ ಮಾಡ್ತಾ, ನಾನು ಹೇಳಿಲ್ವಾ ಸಿನಿಮಾಗೆಲ್ಲ ಹೋಗೋದು ಬೇಡ ಅಂತ, ಇಲ್ಲಿ ಬಂದರೆ ಫ್ರೀಯಾಗಿ ಲವ್ ಸ್ಟೋರಿ ನೋಡ್ಬೋದು ಅಂತಾನೆ ಒಬ್ಬ ರೌಡಿ. ಆಗ ಇನ್ನೊಬ್ಬ ರೌಡಿ, ಏಯ್ ಹೀರೋಗೆ ತೊಂದರೆ ಮಾಡಬೇಡಿ ಕಣ್ರೋ, ಅವರು ಮದುವೆ ಆಗೋ ಹುಡುಗಿನ ತುಂಬ ಡೀಪಾಗಿ ಅರ್ಥ ಮಾಡ್ಕೊಳ್ಳೋಕ್ಕೆ ಬಂದಿದ್ದಾರೆ, ನೀನು ಫಸ್ಟ್ ನೈಟ್ ಮಾಡ್ಕೊ, ನೆಕ್ಸ್ಟ್ ನೈಟ್ಗೆ ನಾವುಗಳಿದ್ದೀವಿ ಅಂತಾನೆ. ಆಗ ಮುತ್ತು ಸಿಟ್ಟಿಂದ ಕೈನ ಮುಷ್ಟಿ ಮಾಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.